ಕಥಾಸಕ್ತರಿಗೆಲ್ಲ ಎಂಡ್ಲೆಸ್ ಎಂಟರ್ಟೈನ್ಮೆಂಟ್ಗೆ ಸ್ವಾಗತ. ಕಂತಿನಲ್ಲಿ ಕಥೆಗಳು ಬೈ TNR. ಇಂದಿನ ಕಥೆ ಏಪ್ರಿಲ್ 1. ಹೇಳಿ ಲಂಕೇಗೌಡ್ರೆ, ಮಾರ್ಚ್ ತಿಂಗಳಿಗೆ ಬೇಕೋ ಏಪ್ರಿಲ್ ತಿಂಗಳಿಗೆ ಬೇಕೋ? ಮಾರ್ಚ್ಗಾದರೆ ಬೆಲೆ 4,000, ಏಪ್ರಿಲ್ಗಾದರೆ 4,050. ನಿಮಗೆ ಗೊತ್ತಲ್ಲ, ಸೇಲ್ ಕಮಿಟ್ಮೆಂಟು 2 ಗಂಟೆ ಒಳಗೆ ತಿಳಿಸಬೇಕು. ಅಧಿಕಾರಿಯಂತಿದ್ದ ವ್ಯಕ್ತಿ ಒತ್ತಾಯ ಮಾಡಿದ್ದ. ಲಂಕೇಗೌಡರು ಇನ್ನೂ ಯೋಚಿಸುತ್ತಿದ್ದರು. 200 ಮೂಟೆಗಳ 3 ಲೋಡು ಅರೇಬಿಕಾ ಕಾಫಿ ಅಂದರೆ 24 ಲಕ್ಷ ರೂಪಾಯಿಗಳ ವ್ಯವಹಾರ. ಗೌಡರ ತೋಟಕ್ಕೆ ಹೊಂದಿಕೊಂಡೇ ಇದ್ದ 50 ಎಕರೆ ತೋಟ ಮಾರಾಟಕ್ಕಿತ್ತು. ಅದನ್ನು ಕೊಳ್ಳುವ ಇರಾದೆ ಲಂಕೇಗೌಡರದ್ದು. ತೋಟ ಮಾರುವವರಿಗೆ ಹಣದ ಅವಶ್ಯಕತೆ ಇದ್ದದ್ದು ಏಪ್ರಿಲ್ ತಿಂಗಳ ಮೊದಲ ವಾರದಲ್ಲಿ. ಗೌಡರಿಗೆ ತೋಟ ಕೊಳ್ಳುವ ಆಸೆ. ಹಾಗಾಗಿ ಅಧಿಕಾರಿ ಹೇಳಿದ ಅಂದಿನ ಬೆಲೆಗೆ ಮಾಲನ್ನು ಮಾರಿಬಿಡುವ ಬಗ್ಗೆ ಯೋಚಿಸುತ್ತಿದ್ದರು. ಮನೆಯಲ್ಲೇ ಇರಬಹುದಾದ ಹಣವನ್ನು ತೆಗೆಯುವಂತಿರಲಿಲ್ಲ. ಕೊಳ್ಳುವ ಹೊಸ ಆಸ್ತಿಗಳೆಲ್ಲವೂ ಆಯಾ ವರ್ಷದ ಆದಾಯದಿಂದಲೇ ಆಗಬೇಕು. ಮನೆಯ ತಿಜೋರಿಯಲ್ಲಿ ಹಣದ ತೆಕ್ಕೆಗಳು ಬೆಳೆಯುತ್ತಲೇ ಇರಬೇಕು. ಇದು ಗೌಡರೇ ರೂಢಿಸಿಕೊಂಡ ನಿಯಮ. ಬರೀ ಈ 3 ಲೋಡು ಕಾಫಿ ಮಾರಾಟದ ಹಣಕ್ಕೆ 50 ಎಕರೆ ಬಾರದು. ಇದು ಅವರ ವರ್ಷದ ಆದಾಯದ ಒಂದು ಸ್ವಲ್ಪ ಭಾಗ ಅಷ್ಟೇ. ತೋಟ ಕೊಳ್ಳಲು ಮುಂಗಡ ಕೊಡಲು ಇದು ಸಾಕಾಗಿತ್ತು. ಹಣದ ಅಗತ್ಯಕ್ಕೆ ಇನ್ನೂ 2 ತಿಂಗಳಿದ್ದರೂ ಭಾರತವೂ ಸೇರಿ ಕಾಫಿ ಬೆಳೆಯುವ ಎಲ್ಲಾ ದೇಶಗಳಲ್ಲೂ ಈ ವರ್ಷದ ಫಸಲು ಉತ್ತಮವಾಗಿರುವ ಕಾರಣ ಜಾಗತಿಕ ಕಾಫಿ ಬೆಲೆ ಇಳಿಮುಖವಾಗುವ ಸೂಚನೆಗಳಿದ್ದು ಈಗಲೇ ಇರುವ ಉತ್ತಮ ಬೆಲೆಗೆ ಮಾರಿಬಿಡುವ ಆಲೋಚನೆ ಲಂಕೇಗೌಡರದ್ದು. ಹಣದ ಅವಶ್ಯಕತೆ ಜೊತೆಗೆ ಬೆಲೆ ಕುಸಿತದ ಭಯವೂ ಇದ್ದುದರಿಂದ ಗೌಡರು ಮಾಲು ಮಾರಿಬಿಡುವ ತೀರ್ಮಾನ ಮನಸ್ಸಿನಲ್ಲಿ ಮಾಡಿದ್ದರೂ ಇದ್ದುದರಲ್ಲಿ ಸ್ವಲ್ಪ ಜಾಸ್ತಿ ಬೆಲೆ ಗಿಟ್ಟಿಸಲು ಪ್ರಯತ್ನಿಸಿದ್ದರು. ಏಪ್ರಿಲ್ ಬೆಲೆಗೆ ಮಾರ್ಚ್ ಪೇಮೆಂಟ್ ಕೊಡಿ ಸಾರ್. ಪ್ರತಿ ವರ್ಷ ನಮ್ಮ ತೋಟಗಳ ಫಸಲು ಪೂರ್ತ ನಿಮ್ಮ ಕಂಪನಿಗೆ ಅಲ್ಲವ ಹಾಕೋದು. ನಿಮ್ಮ ಪವರ್ನಲ್ಲಿ ಇನ್ನೊಂದು 25 ಆದರೂ ಸೇರಿಸಿ ಕೊಡಿ. ಮಾರ್ಚ್ ಪೇಮೆಂಟಿಗೆ ಬಿಲ್ ಹಾಕಿ. ಕಾಫಿ ರಸೀದಿಗಳೆಲ್ಲ ಇಲ್ಲೇ ಇದೆ. ಏನು ಗೌಡ್ರೆ, ಇವತ್ತು ಪೇಟೆಯಲ್ಲಿ ಬೆಲೆ 3,800 ಇದೆ. ನಾವು 4,000 ಕೊಡುತ್ತಿದ್ದೇವೆ. ನನ್ನ ಪವರು, ನಮ್ಮ ಬಾಸ್ ಪವರು ಎಲ್ಲ ಸೇರಿಸಿ ಈ ಬೆಲೆ ಇಟ್ಟಿರೋದು. ಇದು ಬೇಡ ಅಂದರೆ ಮತ್ತೆ ನಾಳೆ ಬೆಲೆ ಏನಿರುತ್ತೋ ಅದು. ಇನ್ನು 10 ನಿಮಿಷ ಅವಕಾಶ ಇದೆ. ನಮ್ಮ ಸ್ಟೇಟ್ಮೆಂಟ್ ಹೆಡ್ ಆಫೀಸ್ಗೆ ಹೋಗಬೇಕು. ಯೋಚನೆ ಮಾಡಿ ಹೇಳಿ. ಅಧಿಕಾರಿ ಅಂತಿಮವಾಗಿ ತಮ್ಮ ತೀರ್ಮಾನ ತಿಳಿಸಿದ್ದರು. ಹಾಗೆ ರಸೀದಿಗಳನ್ನು ಬಿಡಿಸಿ ನೋಡುತ್ತಾ, ಇದೇನು ಗೌಡ್ರೆ, ಎಲ್ಲ ರಸೀದಿಗಳು ಯಾವ ಯಾವುದೋ ಹೆಸರಿನಲ್ಲಿದೆ. ಅಂದರೆ ಎಲ್ಲದಕ್ಕೂ ಓಪನ್ ಚೆಕ್ ಕೊಡಬೇಕು. ನಮಗೇನು ತೊಂದರೆ ಇಲ್ಲ ಗೌಡ್ರೆ, ಆದರೆ ನೀವು ಹುಷಾರು, ದೊಡ್ಡ ಮೊತ್ತ, ಗೌಡರಿಗೆ ಎಚ್ಚರಿಸಿದ್ದರು ಅಧಿಕಾರಿ. ಏ, ಎಲ್ಲ ನಿಮ್ಗೆ ಗೊತ್ತಿರುವ ವಿಚಾರ ಅಲ್ವಾ ಸಾರ್. ಆಯಿತು, ಮುಗಿಸಿ. ಗೌಡರು ನಿರ್ಧಾರ ತೆಗೆದುಕೊಳ್ಳಲೇಬೇಕಿತ್ತು. ಪರಿಸ್ಥಿತಿ ಗೌಡರಿಗೆ ಪ್ರತಿಕೂಲವಾಗುವ ಸೂಚನೆ ಇದ್ದುದರಿಂದ 4,000ಕ್ಕೆ ಕೊಡಲು ಒಪ್ಪಿದ್ದರು. 3 ಬೇನಾಮಿ ಹೆಸರುಗಳಲ್ಲಿ ತಲಾ 8 ಲಕ್ಷ ರೂಪಾಯಿಯಂತೆ ಮಾರ್ಚ್ ತಿಂಗಳ ಕೊನೆಯ ವಾರದ 1 ತಾರೀಖಿಗೆ ತೆರೆದ ಚೆಕ್ಕುಗಳನ್ನು ಪಡೆದು ತಮ್ಮ ಪರ್ಸಿನೊಳಗಿರಿಸಿ ಇನ್ನೊಂದು ತೋಟವನ್ನು ಕೊಳ್ಳುವ ಆಸೆ ಹೊತ್ತು ಹೊರ ನಡೆದರು. ವಿಶೇಷ ಸೂಚನೆ: 1995 2015 ನಡುವೆ ಲಾರಿಗಟ್ಟಲೆ ಬರುವ ಕಾಫಿ ದಾಸ್ತಾನು ಬೇನಾಮಿ ಹೆಸರಿನಲ್ಲಿ ದಾಖಲಾಗುತ್ತಿದ್ದವು ಮತ್ತು ಅದನ್ನು ಕೊಳ್ಳುವ ಸಂಸ್ಥೆಗಳು ಅದೇ ಬೇನಾಮಿ ಹೆಸರಿನಲ್ಲಿ ಕ್ರಾಸ್ ಮಾಡದ ಚೆಕ್ಕುಗಳನ್ನು, ಅಂದರೆ ಓಪನ್ ಚೆಕ್ಕುಗಳನ್ನು ಕೊಡುವ ಪರಿಪಾಠವಿತ್ತು. ಇದರಿಂದ ಬ್ಯಾಂಕಿನಲ್ಲಿ ಅದೆಷ್ಟು ಲಕ್ಷವಾದರೂ ನಗದು ಹಣ ಪಡೆಯಬಹುದಿತ್ತು. ನಂತರ ಆದಾಯ ತೆರಿಗೆ ಇಲಾಖೆಯ ಸಮಸ್ಯೆಗಳಿಂದ ಈ ಪರಿಪಾಠಕ್ಕೆ ಕಡಿವಾಣ ಬಿದ್ದದ್ದು ಬೇರೆ ವಿಚಾರ. ಅದಿರಲಿ. 400 ಎಕರೆಗೆ ಕಮ್ಮಿ ಇಲ್ಲದ ತೋಟದ ಒಡೆತನದ ಗೌಡರ ಒಬ್ಬನೇ ಮಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವಿದೇಶಗಳನ್ನು ಸುತ್ತಿ ಬಂದು ಬೆಂಗಳೂರಿನಲ್ಲಿ ನೆಲೆಸಿಬಿಟ್ಟಿದ್ದ. ಅವನಿಗೆ ತೋಟದ ವಿಚಾರದಲ್ಲಿ ನಿರಾಸಕ್ತಿ. ಹಾಗಾಗಿ ತೋಟದ ಎಲ್ಲ ವ್ಯವಹಾರವನ್ನು ಗೌಡರೇ ನೋಡಿಕೊಳ್ಳಬೇಕಿತ್ತು. ಅದೇನು ಅವರಿಗೆ ಕಷ್ಟವಿರಲಿಲ್ಲ.
55ರ ಆಜುಬಾಜಿನಲ್ಲಿದ್ದ ಗೌಡರು ತೋಟದ ವಿಸ್ತೀರ್ಣವನ್ನು 400ರಿಂದ 450 ಎಕರೆಗೆ ಏರಿಸುವ ಹುಮ್ಮಸ್ಸಿನಲ್ಲಿದ್ದರು. ಎಂಥ ಮಹತ್ವದ್ದಾದರೂ ಸರಿ, ಗೌಡರಿಗೆ ಅವರು ತೆಗೆದುಕೊಳ್ಳುವ ನಿರ್ಧಾರಗಳ ಬಗ್ಗೆ ಯಾರನ್ನಾದರೂ ಕೇಳುವ ಅಥವಾ ಯಾರಿಗಾದರೂ ಹೇಳುವ ಇರಾದೆ ಇರಲಿಲ್ಲ. ಚಿಕ್ಕಂದಿನಿಂದಲೂ ಗತ್ತಿನ ಜೀವನ ನಡೆಸಿದವರು. ಇದು ಅವರ ತಂದೆಯಿಂದ ಬಂದ ಬಳುವಳಿ ಎಂದು ಇಬ್ಬರನ್ನೂ ಬಲ್ಲವರು ಹೇಳುತ್ತಿದ್ದುದುಂಟು. ಹಾಗಾಗಿ ವ್ಯವಹಾರಗಳ ಬಗ್ಗೆ ತಿಳಿದುಕೊಳ್ಳುವಂಥ ಸ್ಥಾನ ಗೌಡತಿಗೆ ಗೌಡರು ಕೊಟ್ಟಿರಲಿಲ್ಲ. ಮಗನಿಗೆ ಬೇಕಿರಲಿಲ್ಲ. ಕ್ವಿಂಟಾಲ್ ಗಟ್ಟಲೆ ಹಣ ಗಳಿಸಿದ್ದ, ಇನ್ನೂ ಗಳಿಸುತ್ತಲೇ ಇರುವ ಹುಲು ಮಾನವರಾದ ಗೌಡರಿಗೆ ಚಿತ್ರಗುಪ್ತನ ದಾಖಲೆಗಳಲ್ಲಿ ಅವರ ಖಾತೆಯಲ್ಲಿ ಏನು ಬರೆದಿತ್ತೆಂದು ತಿಳಿಯುವುದಾದರೂ ಹೇಗೆ? ಒಂದು ಮದುವೆ ಮನೆಯಲ್ಲಿ ಬೇರೊಂದು ಪ್ರಸಂಗ ನಡೆದಿದೆ. ಷೇರು ಮಾರುಕಟ್ಟೆ ಏರುಪೇರು, ಕಾಣದ ಕೈ ಕಸರತ್ತು, ಸಕ್ಕರೆ ಉದ್ಯಮಕ್ಕೆ ಆಪತ್ತು, ಸವಿ ಸವಿ ಕಾಫಿ, ಕಹಿ ಕಹಿ ದಂಧೆ, ವಾಣಿಜ್ಯ ತೆರಿಗೆ ಅಥವಾ ಆದಾಯ ತೆರಿಗೆ ಯಾವುದರ ಹಿಡಿತಕ್ಕೂ ಬಾರದ ದಂಧೆ. ಹೀಗಿದೆ ನೋಡಿ. ಒಂದು ಲಾರಿ ಲೋಡ್ ಅಂದರೆ 200 ಮೂಟೆ ಅರೇಬಿಕಾ ಪಾರ್ಚ್ಮೆಂಟ್ ಕಾಫಿ ಏನಿಲ್ಲ ಅಂದರೂ 8 ಲಕ್ಷ ರೂಪಾಯಿ ಬಾಳುತ್ತದೆ. ಇದನ್ನು ಮಾರಾಟ ಮಾಡಿದರೆ ಗರಿ ಗರಿ ನೋಟುಗಳ ನಗದು ಹಣ ಸಿಗುತ್ತದೆ. ಬಿಲ್ ಕೊಡಬೇಕಾಗಿಲ್ಲ, ಲೆಕ್ಕ ಇಡಬೇಕಾಗಿಲ್ಲ. ವಾಣಿಜ್ಯ ತೆರಿಗೆಯೂ ಇಲ್ಲ, ಆದಾಯ ತೆರಿಗೆಯೂ ಇಲ್ಲ. ಲಾರಿ ಲೋಡ್ ಗಟ್ಟಲೆ ಮಾಲು ಸಮೇತ ವ್ಯಾಪಾರದ ಪುನರಾವರ್ತನೆ ಕಷ್ಟವಾಗಬಹುದು. ಚಿಂತೆಯಿಲ್ಲ. ಕಾಫಿ ಮೂಟೆಗಳನ್ನು ಒಂದು ನಂಬಿಕೆಯ ಸಂಸ್ಕರಣ ಘಟಕದಲ್ಲಿಟ್ಟು ಅಸಲಿ ಹೆಸರಿನಲ್ಲಾಗಲಿ ನಕಲಿ ಹೆಸರಿನಲ್ಲಾಗಲಿ ಕಾಫಿ ರಶೀದಿ ಪಡೆದರಾಯಿತು. ನಗದು ಹಣ ಪಾವತಿಸಿ ರಶೀದಿಯನ್ನೇ ಕೊಳ್ಳುವವರಿದ್ದಾರೆ. ರಶೀದಿ ಎಷ್ಟು ಬಾರಿ ಬೇಕಾದರೂ ಮಾರಾಟ ಮಾಡಬಹುದು. ಅಷ್ಟು ಬಾರಿಯೂ ಬಿಲ್ ಇಲ್ಲದೆ ಮಾರಾಟವಾಗುತ್ತದೆ. ಅಷ್ಟರ ಮಟ್ಟಿಗೆ ಯಾರ ಕಣ್ಣಿಗೂ ಬೀಳದೆ ತೆರಿಗೆಯ ವಂಚನೆಯಾಗುತ್ತದೆ. ಇದು ಕೋಟ್ಯಾಂತರ ರೂಪಾಯಿಗಳ ವ್ಯವಹಾರ. ಇದಕ್ಕೆ ಹೆಚ್ಚಾಗಿ ನಂಬಿಕೆಯೇ ಆಧಾರ. ಕೊನೆಗೆ ಕಾಫಿ ರಸೀದಿಯು ಒಂದು ನಿರ್ಯಾತ ಸಂಸ್ಥೆಗೆ ಮಾರಾಟ ಮಾಡಲ್ಪಡುವುದು. ಇಂಥ ಕೊಳ್ಳುವ ಸಂಸ್ಥೆಯಿಂದ ಅಂತಿಮವಾಗಿ ಮಾರಾಟ ಮಾಡುವವನಿಗೆ ರಸೀದಿಯಲ್ಲಿ ನಮೂದಿಸಿದ ಹೆಸರಿನ ಮೇಲೆ ಅಂದಿನ ಬೆಲೆಗೆ ಬಿಲ್ ತಯಾರಿಸಿ ಅದೇ ಹೆಸರಿನಲ್ಲಿ ಬಿಲ್ ಮೊತ್ತಕ್ಕೆ ತೆರೆದ ಚೆಕ್ ಕೊಡಲಾಗುವುದು. ತೆರೆದ ಚೆಕ್ ಅನ್ನು ಬ್ಯಾಂಕ್ನಲ್ಲಿ ಕೊಟ್ಟರೆ ಗರಿ ಗರಿ ನೋಟುಗಳ ಬಟವಾಡೆ ನಡೆಯುತ್ತದೆ. ತೆರೆದ ಚೆಕ್ ಆದ್ದರಿಂದ ಹಣವನ್ನು ಯಾರು ಬೇಕಾದರೂ ಪಡೆಯಬಹುದು. ಕೊನೆಯ ಭಾಗದ ವ್ಯವಹಾರ ಮಾಲು ಕೊಳ್ಳುವ ನಿರ್ಯಾತ ಸಂಸ್ಥೆಯ ದೃಷ್ಟಿಯಲ್ಲಿ ಸಂಪೂರ್ಣವಾಗಿ ಕಾನೂನುಬದ್ಧ. ಆದರೆ ಮಾರಿದವನ ದೃಷ್ಟಿಯಲ್ಲಿ ಬ್ಯಾಂಕ್ನಿಂದ ಪಡೆದ ಹಣಕ್ಕೆ ಲೆಕ್ಕ ಇಟ್ಟರೂ ಆಯಿತು, ಇಡದಿದ್ದರೂ ಆಯಿತು. ಆದಾಯ ತೆರಿಗೆಯೂ ವಂಚಿತ. ಈ ದಂಧೆಯಲ್ಲಿ ಬೆಳೆಗಾರನದೂ ಪಾಲು. ಅಲ್ಲದೆ ಮಧ್ಯವರ್ತಿ ವ್ಯಾಪಾರಿಯದೂ ಪಾಲು. ಸುವ್ಯವಸ್ಥಿತವಾಗಿ ನಡೆಯುತ್ತಿರುವ ಈ ದಂಧೆಯಿಂದ ಸರ್ಕಾರದ ಬೊಕ್ಕಸಕ್ಕೆ ಎಷ್ಟು ನಷ್ಟವಾಗುತ್ತಿರಬಹುದೆಂದು ಅಂದಾಜಿಸಲು ಅಸಾಧ್ಯವೆಂದು ನಂಬಲಾಗಿದೆ. ಸ್ಮಾರ್ತ, ಹಳೆ ಪೇಪರನ್ನು ಬಿಡೋದಿಲ್ವಲ್ಲೋ? ಪೇಪರು ಬಿಟ್ಟು ಬಾರೋ, ವರನಿಗೆ ಪೂಜೆ ಮಾಡೋ ವೇಳೆ ಆಯ್ತು. ಪತ್ರಿಕೆ ಓದುತ್ತಿದ್ದವನನ್ನು ಯಾರೋ ಕರೆದರು. ಉಳಿದಿದ್ದ ಒಂದೇ ಹಾಳೆಯ ಹಳೆ ಪತ್ರಿಕೆಯನ್ನು ಕುರ್ಚಿಯ ಮೇಲಿಟ್ಟು ಎದ್ದು ಹೋದ ಆ ಯುವಕ. ಯಾವುದೋ ವಸ್ತುವಿಗೆ ಸುತ್ತಲ್ಪಟ್ಟಿದ್ದ ಹಳೆ ಪತ್ರಿಕೆಯ ಒಂದು ಹಾಳೆಯಷ್ಟೇ ಅವನ ಕೈಗೆ ಸಿಕ್ಕಿತ್ತು. ಅದನ್ನು ಓದಿ ಮುಗಿಸಿದ್ದ. ಮದುವೆಯ ಮನೆಯ ಗಟ್ಟಿ ಮೇಳದ ಅಬ್ಬರ ಮುಂದುವರೆದಿತ್ತು. ಸ್ಮಾರ್ತ. ಅವನ ಪೂರ್ತ ಹೆಸರು ಶಿವ ಸ್ಮಾರ್ತ. ಅವನಿಗೆ ಏಕೆ ಹಾಗೆ ಹೆಸರಿಟ್ಟರೆಂಬುದು ಕೆಲವರಿಗಾದರೂ ಕುತೂಹಲದ ಸಂಗತಿ. ನಕ್ಷತ್ರದ ಹೆಸರು, ಗೋತ್ರದ ಹೆಸರು ಇಡುವರಲ್ಲವೇ? ಹಾಗೇ ಇವನ ಕುಟುಂಬದವರು ಸ್ಮಾರ್ತ ಸಂಪ್ರದಾಯಸ್ಥರಿರಬೇಕು. ಅದು ಎಲ್ಲರಿಗೂ ತಿಳಿಯಲೆಂದೋ ಏನೋ ಅದನ್ನೇ ಹೆಸರಾಗಿ ಇಟ್ಟಿದ್ದಾರೆ. ಅಥವಾ ಮಗು ಹುಟ್ಟಿದಾಗ ಯಾರೂ ಇಟ್ಟಿಲ್ಲದ ಹೊಸ ಹೆಸರಿಗಾಗಿ ಬಹಳಷ್ಟು ಜನ ಹುಡುಕುವುದಿಲ್ಲವೇ? ಹಾಗೆ ಹುಡುಕಿದಾಗ ಈ ಹೆಸರು ಹೊಳೆದಿರಬೇಕು. ಅವನನ್ನು ಕೆಲವರು ಶಿವ ಎಂದು, ಕೆಲವರು ಶಿವು ಎಂದು, ಕೆಲವರು ಸ್ಮಾರ್ತ ಎಂದು, ಇನ್ನೂ ಕೆಲವರು ಅದನ್ನೂ ತುಂಡರಿಸಿ ಇಂಗ್ಲಿಷ್ನಲ್ಲಿ ಸ್ಮಾರ್ಟ್ ಎಂದು ಕರೆಯುತ್ತಾರೆ. ಹೆಸರಿಗೆ ತಕ್ಕಂತೆ ಅವನು ಸ್ಮಾರ್ಟ್ ಆಗಿರುವ ಹುಡುಗನೇ ಹೌದು. ನೋಟದಲ್ಲೂ ಬುದ್ಧಿವಂತಿಕೆಯಲ್ಲೂ. ಉದ್ಯೋಗದಲ್ಲಿ ಅವನೊಬ್ಬ ಲೆಕ್ಕಿಗ. ಬೆಂಗಳೂರು ನಗರದ ಪ್ರತಿಷ್ಠಿತ ಪ್ರವಾಸೋದ್ಯಮ ಸಂಸ್ಥೆಯೊಂದರಲ್ಲಿ ಅಕೌಂಟೆಂಟ್ ಆಗಿ ಉದ್ಯೋಗಸ್ಥನಾಗಿದ್ದಾನೆ. ಹೆಚ್ಚುವರಿ ಆದಾಯಕ್ಕಾಗಿ ಬಿಡುವಿನ ವೇಳೆಯಲ್ಲಿ ಕೆಲವರಿಗೆ ತೆರಿಗೆ ಸಲಹೆದಾರನಾಗಿಯೂ ದುಡಿಯುತ್ತಾನೆ.
ಒಟ್ಟಿನಲ್ಲಿ ಚೆನ್ನಾಗಿ ಬದುಕುವ ಕಲೆಯನ್ನು ರೂಢಿಸಿಕೊಂಡವನು. ಬಹಳಷ್ಟು ಬುದ್ಧಿವಂತರಿಗಿರುವಂತೆಯೇ ಇವನಿಗೂ ಕೆಲವು ಚಟಗಳುಂಟು. ವೃತ್ತಪತ್ರಿಕೆ ಕೈಗೆ ಸಿಕ್ಕಿಬಿಟ್ಟರೆ ಅದರ ಶೀರ್ಷಿಕೆಯಿಂದ ಹಿಡಿದು ಎಲ್ಲ ಸುದ್ದಿಗಳು, ಪ್ರಕಟಣೆಗಳು ಹಾಗೂ ಜಾಹೀರಾತುಗಳನ್ನು ಓದದೆ ಪತ್ರಿಕೆಯನ್ನು ಕೆಳಗಿಡುವವನಲ್ಲ. ಭಾರತದ ಕಾಫಿ ರಾಜಧಾನಿ ಎಂದೇ ಕರೆಯಲ್ಪಡುವ ಚಿಕ್ಕಮಗಳೂರಿನಲ್ಲಿ ಒಂದು ಮದುವೆ ಸಮಾರಂಭಕ್ಕಾಗಿ ಈಗ ಬಂದಿದ್ದಾನೆ. ವರಪೂಜೆಯ ಸಂಭ್ರಮದ ನಡುವೆ ಸ್ಮಾರ್ಟ್ನ ಮೊಬೈಲ್ ಫೋನು ಮೊಳಗುತ್ತದೆ. ಹೇ ಸ್ಮಾರ್ಟ್, ನನ್ನ ಕೆಲಸ ಮುಗಿಯಿತು ಕಣೋ, ಈಗ ಹಾಸನದಲ್ಲಿದ್ದೀನಿ. ಜಟ್ಟಿಗೂ ಫೋನ್ ಮಾಡಿದ್ದೆ, ಅವನ ಕೆಲಸವೂ ಮುಗಿದಿದೆ. ಬೇಲೂರಿನಲ್ಲಿ ಹೋಟೆಲ್ನಲ್ಲಿ ಈ ರಾತ್ರಿ ಇರುತ್ತಾನೆ. ಬೆಳಿಗ್ಗೆ ಅವನನ್ನು ಪಿಕಪ್ ಮಾಡಿಕೊಂಡು ಚಿಕ್ಕಮಗಳೂರಿಗೆ ಬರುತ್ತೇನೆ. 8ಕ್ಕೆಲ್ಲ ರೆಡಿ ಇರು. ಅರಮನೆ ಸೇರೋ ಹೊತ್ತಿಗೆ 3 ಗಂಟೆನಾದರೂ ಪ್ರಯಾಣ ಆಗುತ್ತೆ ಎಂದಿದ್ದಾನೆ ಜಟ್ಟಿ. ಕಾಫಿ ತೋಟಗಳು ಮತ್ತು ಕಾಡಿನ ಮಧ್ಯೆ ಹಾಳಾಗಿರೋ ರಸ್ತೆಯಲ್ಲಿ ಹೋಗಬೇಕು ಅಂತ ಬೇರೆ ಅಂದಿದ್ದಾನೆ. ಮತ್ತೆ ಅಲ್ಲಿಂದ ಬೆಂಗಳೂರಿಗೆ ಹಿಂದಿರುಗಬೇಕಾದರೆ ಇನ್ನೂ 5-6 ಗಂಟೆಯಾದರೂ ಆಗುತ್ತದೆ. ಅಲ್ಲದೆ ಈಗ ಮಳೆ ಬರೋ ನಿರೀಕ್ಷೆನೂ ಇದೆಯಂತೆ. ಎಂಥದ್ದೋ ಶವರ್ ಅಂತ ಹೇಳಿದ. ಕಾಫಿ ತೋಟಗಳಿಗೆ ಈಗ ಮಳೆ ಬೇಕಂತೆ. ಬೇಗ ಹೊರಟು ಬೇಗ ಬಂದು ಬಿಡಬೇಕು. ಓಕೆ. ರೆಡ್ಡಿ, ಚಿಂಚಾಮಿ ರೆಡ್ಡಿ ಮರುದಿನದ ಕಾರ್ಯಕ್ರಮವನ್ನು ಸ್ಮಾರ್ತನಿಗೆ ನೆನಪಿಸುತ್ತಾನೆ. ಸ್ಮಾರ್ತ, ಚಿಂಚಾಮಿ ರೆಡ್ಡಿ ಮತ್ತು ಸಂಜು ಜಟ್ಟಿ ಮೂವರು ಯಾವುದೋ ಅರಮನೆ ನೋಡಲು ಹೊರಟಿದ್ದಾರೆ. ಮಲೆನಾಡಿನ ತುತ್ತ ತುದಿಯ ದಟ್ಟ ಕಾಡಿನ ಮಧ್ಯೆ ಒಂದು ಕುಗ್ರಾಮದಲ್ಲಿರುವ ಸುಮಾರು 500 ವರ್ಷಗಳಷ್ಟು ಹಳೆಯದೆಂದು ನಂಬಲಾಗಿರುವ ಪಾಳೆಗಾರರು ವಾಸಿಸುತ್ತಿದ್ದ ಅರಮನೆಯಂತಹ ಬಂಗಲೆಯೊಂದರ ಬಗ್ಗೆ ಚಿತ್ರ ಸಮೇತ ಲೇಖನ ವಾರಪತ್ರಿಕೆಯೊಂದರಲ್ಲಿ ಪ್ರಕಟವಾಗಿದ್ದನ್ನು ಜಟ್ಟಿ ಓದಿದ್ದ. ಆ ಸ್ಥಳದ ಬಗ್ಗೆ ಜಟ್ಟಿಗೆ ಮುಂಚೆಯೇ ತಿಳಿದಿತ್ತು. ಕಾಫಿ ತೋಟಗಳ ಕಡೆಗಿರುವ ಕೃಷಿ ಸಂಬಂಧಿತ ಸಲಕರಣೆಗಳ ವರ್ತಕರನ್ನು ಭೇಟಿ ಮಾಡುವುದು ಅವನ ಕರ್ತವ್ಯಗಳಲ್ಲೊಂದಾಗಿತ್ತು. ಅಂಥ ಸಲಕರಣೆಗಳನ್ನು ತಯಾರಿಸುತ್ತಿದ್ದ ಸಂಸ್ಥೆಯಲ್ಲಿ ಅವನಿಗೆ ಕೆಲಸ. ಹಾಗಾಗಿ ಕಾಫಿ ತೋಟಗಳಿರುವ ಪ್ರದೇಶಗಳಿಗೂ ಅವನು ಆಗಾಗ ಹೋಗುತ್ತಿದ್ದ. ವಾರಪತ್ರಿಕೆಯಲ್ಲಿ ಪ್ರಕಟವಾಗಿದ್ದ ಅಪರೂಪದ ಅರಮನೆಯ ಬಗ್ಗೆ ಅವನಿಗೆ ತಿಳಿದಿತ್ತು, ಮಿತ್ರರಿಗೂ ತಿಳಿಸಿದ್ದ. ಲೇಖನ ಪ್ರಕಟವಾಗಿ 4-6 ತಿಂಗಳುಗಳೇ ಕಳೆದಿತ್ತು. ಈಗ ಹೇಗೂ ಮೂವರು ನಾನಾ ಕಾರಣಗಳಿಗಾಗಿ ಚಿಕ್ಕಮಗಳೂರು ಮತ್ತು ಸುತ್ತಮುತ್ತಲಿನ ಊರುಗಳಿಗೆ ಭೇಟಿ ಕೊಡುವ ಸಂದರ್ಭ ಬಂದೊದಗಿತ್ತು. ಕಾಕತಾಳೀಯವಾಗಿ ಬಿಡುವಿನ ಭಾನುವಾರವೂ ಸೇರಿತ್ತು. ಅರಮನೆಯನ್ನೊಮ್ಮೆ ನೋಡಿ ಬಂದು ಬಿಡೋಣವೆಂದು ತೀರ್ಮಾನಿಸಿದ್ದರು. ಅವಕಾಶಗಳು ಸಿಕ್ಕಾಗಲೆಲ್ಲ ಮೂವರು ಒಟ್ಟಿಗೆ ಊರೂರು ಸುತ್ತುವುದು ಅವರಿಗೆ ಹೊಸ ವಿಚಾರವೇನಾಗಿರಲಿಲ್ಲ. ಆಯ್ತು ಗುರು, ನೀವು ಬನ್ನಿ, ನಾನು ರೆಡಿ ಇರುತ್ತೇನೆ. 3 ಜನ ಒಟ್ಟಿಗೆ ಈ ಕಡೆ ಬಂದಿದ್ದೀವಿ. ಆ ಅರಮನೆ ನೋಡಿಯೇ ಬಂದು ಬಿಡೋಣ. ಕೋಲಾರ ಪ್ರಾಂತ್ಯಕ್ಕೆ ವರ್ಗ ಆಗಿರೋ ಜಟ್ಟಿ ಇನ್ನು ಈ ಪ್ರಾಂತ್ಯದ ಕಡೆ ಸಂಸ್ಥೆಯ ಕೆಲಸಕ್ಕಾಗಿ ಬರುವುದು ಅಗತ್ಯವಿರುವುದಿಲ್ಲ ಎಂದಿದ್ದಾನೆ. ಮೂವರೂ ಒಟ್ಟಿಗೆ ಈ ಕಡೆ ಸೇರಿರುವುದು ಒಂದು ರೀತಿಯ ಕಾಕತಾಳೀಯ ಆಗಿದೆ. ಜಟ್ಟಿಗೆ ಅಲ್ಲಿ ಹೋಗುವ ದಾರಿ ಸರಿಯಾಗಿ ತಿಳಿದಿದೆ ತಾನೇ? ಇರಲಿ ಬಿಡೋ, ಒಂದು ವೇಳೆ ಗೊತ್ತಿಲ್ಲದಿದ್ದರೆ ದಾರಿಯುದ್ದಕ್ಕೂ ಕೇಳಿಕೊಂಡು ಹೋದರಾಯಿತು. ಚಿಂಚಾಮಿ ರೆಡ್ಡಿ ಮಿತ್ರನೊಂದಿಗೆ ಮಾತನಾಡಿ ಮರುದಿನದ ಕಾರ್ಯಕ್ರಮವನ್ನು ಖಚಿತಗೊಳಿಸಿದ್ದ. ಏ ರೆಡ್ಡಿ, ನಾಳೆ ತಾರೀಕು ಏನು ಅಂತ ಗೊತ್ತು ತಾನೆ? ಏಪ್ರಿಲ್ 1. ಫೂಲ್ ಮಾಡೋದು ಅಥವಾ ಫೂಲ್ ಆಗೋದು ಮಾತ್ರ ಬೇಡ. ಜಟ್ಟಿಗೂ ಹೇಳು, ಓಕೆ? ಹೇ, ನೀನು ಎಲ್ಲ ಸಮಯದಲ್ಲೂ ಅತಿ ಬುದ್ಧಿವಂತಿಕೆ ತೋರಿಸಬೇಡ. ಆದರೆ ಎಲ್ಲರೂ ಒಟ್ಟಿಗೆ ಫೂಲ್ ಆಗಬೇಕಷ್ಟೇ. ಸಿ ಯು, ಬಾಯ್. ಸಂಭಾಷಣೆ ಮುಗಿಸಿದ್ದ. ಈ ಕಥಾ ಸರಣಿ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಈ ಕಥೆಗಳನ್ನು ರವಾನೆ ಮಾಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಮನವಿ. ಧನ್ಯವಾದಗಳು.